ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ. ತನ್ನವರನ್ನು ಅರೆಗಳಿಗೆ ಬಿಟ್ಟಗಲನು, ಮಾಧವನನ್ನು ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಆಷಾಢ ಶುಕ್ಲಪಕ್ಷದ ಏಕಾದಶಿಯಾದ ಇಂದು ಭಗವಂತನ ಭಕ್ತರಿಗೆ ವಿಶೇಷವಾದ ದಿನ. ಪ್ರಥಮ ಏಕಾದಶಿ ಎಂದು, ದೇವಶಯನಿ ಏಕಾದಶಿ ಎಂದು ಪ್ರಸಿದ್ಧವಾದ ದಿನ. ಪುಂಡಲೀಕ ಎಂಬ ಭಕ್ತನೊಬ್ಬನ ಆಶಯದಂತೆ ಶ್ರೀಕೃಷ್ಣನು ಇಟ್ಟಿಗೆಯ ಮೇಲೆ ತನ್ನ ಸೊಂಟದಲ್ಲಿ ಕೈ ಇಟ್ಟುಕೊಂಡು ಬಾಲಕೃಷ್ಣನಾಗಿ ಮುದ್ದಾಗಿ ಪಾಂಡುರಂಗ ವಿಠಲ ಎಂಬ ಹೆಸರಿನೊಂದಿಗೆ ನಿಂತ ದಿನ. ಅಷ್ಟೇ ಅಲ್ಲ, ಪುಂಡಲೀಕನ ಮಾತಿನಂತೆ ಅವನ ವಯಸ್ಸಾದ ತಂದೆ ತಾಯಿಯ ಸೇವೆಗೆ ಅನುಕೂಲವಾಗಲು ನದಿಯ ಹರಿಯುವ ಪಥವನ್ನೇ ಬದಲಿಸಿ ಭಕ್ತನನ್ನು ಅನುಗ್ರಹಿಸಿದ ದಿನ. ಪಂಢರಾಪುರದ ಈ ಪಾಂಡುರಂಗ ವಿಠಲನನ್ನು ಈ ಪವಿತ್ರ ದಿನದಂದು ದರ್ಶಿಸಲು ಲಕ್ಷಾಂತರ ಭಕ್ತರು ಗುಂಪು ಗುಂಪಾಗಿ ಪಾದಯಾತ್ರೆ ನಡೆಸುತ್ತಾರೆ. ದಾರಿಯುದ್ದಕ್ಕೂ ವಿಠಲ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ ಎಂದು ಭಜನೆ ಮಾಡುತ್ತಾ ವಿಠಲನನ್ನೇ ನೆನೆಯುತ್ತಾ ಸಾಗುವ ನೋಟ ಅದ್ಭುತ. ಅಷ್ಟೇ ಅಲ್ಲದೆ ಮರಾಠ ನಾಡಿನ ಸಂತರಾದ ಸ್ವಾಮಿ ಜ್ಞಾನೇಶ್ವರ್, ತುಕಾರಾಮ್, ನಾಮದೇವ್, ಏಕನಾಥ್, ಸಮರ್ಥ ರಾಮದಾಸ್, ಜನಾಬಾಯಿ ಮುಂತಾದವರ ಮೂರ್ತಿ ಮತ್ತು ಚಿತ್ರಗಳನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಕೊಂಡೊಯ್ಯುತ್ತಾರೆ. ನಮ್ಮ ಆಳ್ವಾರ್ಗಳಲ್ಲಿ ಪ್ರಮುಖರಾದ ಸ್ವಾಮಿ ನಮ್ಮ ಆಳ್ವಾರ್ ಕೃಷ್ಣ ತೃಷ್ಣಾ ತತ್ವವನ್ನು ಪ್ರಚಾರಪಡಿಸಿದವರು. ಅವರು ತಮ್ಮ ಉತ್ಕೃಷ್ಟ ಕೃತಿಯಾದ ತಿರುವಾಯ್ಮೊഴി ರಚಿಸುವಾಗ ಕೃಷ್ಣನ ಲೀಲೆಗಳನ್ನು ನೆನೆದು 3 ಬಾರಿ ಪ್ರಜ್ಞೆ ತಪ್ಪುತ್ತಾರೆ. ಒಂದು ಉದಾಹರಣೆ ನೋಡೋಣ. ಎತ್ತಿರಂ ಉರಲಿನೋಡು ಇಣೈಂದಿರಂದು ಏಂಗಿಯ ಎಳಿವೆ. ಇದು ತಿರುವಾಯ್ಮೊഴി 1ನೇ ಶತಕದ ಪತ್ತುಡೈ ಅಡಿಯವರ್ಕು ಎಂಬ 3ನೇ ದಶಕದ 1ನೇ ಪಾಶುರ. ಇದರಲ್ಲಿ ಭಗವಂತನ ಸೌಲಭ್ಯ ಗುಣವನ್ನು ನೆನೆಯುತ್ತಾರೆ. ಅಂದರೆ ಅವನನ್ನೇ ನಂಬಿ ನೆನೆದು ಶರಣಾಗತ ಭಾವದಿಂದ ಇರುವ ಭಕ್ತರಿಗೆ ಬಹಳ ಸುಲಭವಾಗಿ ಒಲಿಯುವುದು. ಎತ್ತಿರಂ ಉರಲಿನೋಡು ಇಣೈಂದಿರಂದು ಏಂಗಿಯ ಎಳಿವೆ ಎಂದರೆ ಚಲಿಸದಂತೆ ಒಂದು ಒರಳಿಗೆ ಕಟ್ಟಲ್ಪಟ್ಟು ಆರ್ತ ಭಾವದಿಂದ ಅಳುತ್ತಿರುವ ಸ್ಥಿತಿಯಲ್ಲಿರುವ ಪರಮಾತ್ಮನ ಈ ಸೌಲಭ್ಯ ಗುಣ ಎಂಥ ಅದ್ಭುತ ಎಂದು ಅರ್ಥ. ಪುಟ್ಟ ಕೃಷ್ಣ ತನ್ನ ಮನೆಯಲ್ಲಿ ಬೇರೆ ಗೋಪಿಯರ ಮನೆಗಳಲ್ಲಿ ಬೆಣ್ಣೆ ಕದ್ದು ತಿಂದದ್ದು ತಿಳಿದಿರುವ ವಿಷಯವೇ. ಆಗ ಯಶೋದೆಯು ಕೃಷ್ಣನನ್ನು ಒಂದು ಒರಳಿಗೆ ಹಗ್ಗದಿಂದ ಕಟ್ಟಿ ಹಾಕಿ ಅವನು ಚಲಿಸದಂತೆ ಮಾಡಿದ್ದು ತಿಳಿದ ವಿಷಯವೇ. ಆದರೆ ಅವನಾದರೋ ಜಗನ್ನಿಯಾಮಕ, ಜಗತ್ ಸೃಷ್ಟಿಕರ್ತ. ಆದರೂ ಗೋಕುಲದ ಒಂದು ಸಾಧಾರಣ ಸ್ತ್ರೀ ಯಶೋದೆಯ ಮುಗ್ಧತೆ ಪ್ರೀತಿಗೆ ಮಾರು ಹೋಗಿ ಅವಳ ಕೈಯಲ್ಲಿ ಹಗ್ಗದಿಂದ ಒರಳಿಗೆ ಕಟ್ಟಿಸಿಕೊಂಡು ಚಲಿಸಲಾಗದಂತೆ ಅಳುವ ಮುಖ ಮಾಡಿಕೊಂಡು ನಿಂತ. ಹಾಗಾಗಿ ಅವನಿಗೆ ದಾಮೋದರ ಎಂಬ ಹೆಸರು ಬಂತು. ಇಲ್ಲಿ ವ್ಯಾಖ್ಯಾನಿಸುವಾಗ ಒಂದು ಉದಾಹರಣೆಯನ್ನು ಕೊಡುತ್ತಾರೆ. ಕೈಕಾಲು ಇಲ್ಲದ ಮನುಷ್ಯ ಒಂದು ಆನೆಯನ್ನು ಏರಬಲ್ಲನೇ? ಆದರೆ ಅವನಿಗೆ ಸಹಾಯವಾಗುವಂತೆ ಆನೆಯು ಕುಳಿತು ತನ್ನ ದೇಹವನ್ನು ಬಾಗಿಸಿದರೆ ಅಸಾಧ್ಯವೆಂದೆನಿಸಿದ ಕಾರ್ಯವಾದ ಕೈಕಾಲಿಲ್ಲದ ಮನುಷ್ಯ ಆನೆ ಏರುವುದೂ ಕೂಡ ಸಾಧ್ಯವಾಗುತ್ತದೆ. ಈ ದಶಕದಲ್ಲಿ ಸ್ವಾಮಿ ನಮ್ಮಾಳ್ವಾರ್ ಭಗವಂತನ ಇಂತಹ ಸೌಲಭ್ಯ ಗುಣವನ್ನು ನೆನೆದು ಪ್ರಜ್ಞೆ ತಪ್ಪಿ 6 ತಿಂಗಳ ಕಾಲ ಮೂರ್ಛಾವಸ್ಥೆಯಲ್ಲಿದ್ದರಂತೆ. ಭಕ್ತಿಕ್ರೀತೋ ಜನಾರ್ದನ ಎಂಬಂತೆ ಭಗವಂತನು ಅವನನ್ನೇ ನಂಬಿದ ಭಕ್ತರಿಗೆ ಸುಲಭನು. ವಿಠಲ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ.